ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು WH ವರ್ಡ್ಸ್ಗಳು ಮತ್ತು ಅವುಗಳ ಮೀನಿಂಗ್ ಕನ್ನಡದಲ್ಲಿ ಕಲಿತಾ ಇದ್ದೀವಿ. WH ವರ್ಡ್ಸ್ಗಳನ್ನು ಬಳಸಿ ಯಾವ ರೀತಿ ನಾವು ಇಂಗ್ಲೀಷ್ನಲ್ಲಿ ಕ್ವಶನನ್ನು ಕೇಳಬೇಕು ಅನ್ನುವುದು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ಕಲಿಬೇಕು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ವರ್ಡ್ ಹೂ. ಹೂ ಅಂದರೆ ಯಾರು. ಹೂ ಅನ್ನು ಬಳಸಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತೀವಿ ನೋಡಿ. ಹೂ ಈಸ್ ಶಿ. ಹೂ ಈಸ್ ಶಿ. ಅವಳು ಯಾರು. ಹೂ ಈಸ್ ಶಿ. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ನಿನ್ನ ಆತ್ಮೀಯ ಸ್ನೇಹಿತ ಯಾರು. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಹೂಸ್. ಹೂಸ್ ಅಂದರೆ ಯಾರದು. ಹೂಸ್ ಬುಕ್ ಈಸ್ ದಿಸ್. ಇದು ಯಾರ ಪುಸ್ತಕ. ಇದು ಯಾರ ಪುಸ್ತಕ ಇದೆ ಅಂತ ಹೇಳಲಿಕ್ಕೆ ಹೂಸ್ ಬುಕ್ ಈಸ್ ದಿಸ್ ಅಂತೀವಿ. ಹೂಸ್ ಚೈಲ್ಡ್ ಈಸ್ ಕ್ರೈಂಗ್. ಯಾರದು ಮಗು ಅಳುತ್ತಿದೆ. ಹೂಸ್ ಚೈಲ್ಡ್ ಈಸ್ ಕ್ರೈಂಗ್. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ಹೂಮ್. ಹೂಮ್ ಅಂದರೆ ಯಾರಿಗೆ. ಹೂಮನ್ನು ಬಳಸಿ ನಾವು ಸೆಂಟೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀವಿ ನೋಡಿ. ಹೂಮ್ ಡಿಡ್ ಯು ಮೀಟ್ ಎಸ್ಟರ್ಡೇ. ನಿನ್ನೆ ನೀನು ಯಾರನ್ನು ಭೇಟಿಯಾದೆ. ಹೂಮ್ ಡಿಡ್ ಯು ಮೀಟ್ ಎಸ್ಟರ್ಡೇ. ಹೂಮ್ ಆರ್ ಯು ಕಾಲಿಂಗ್. ನೀನು ಯಾರಿಗೆ ಕರೆ ಮಾಡುತ್ತಿದೆಯಾ. ಹೂಮ್ ಆರ್ ಯು ಕಾಲಿಂಗ್. ನೆಕ್ಸ್ಟ್ ವರ್ಡ್ ವಾಟ್. ವಾಟ್ ಅಂದರೆ ಏನು. ವಾಟ್ ಈಸ್ ಯುವರ್ ನೇಮ್. ನಿನ್ನ ಹೆಸರೇನು. ವಾಟ್ ಈಸ್ ಯುವರ್ ನೇಮ್. ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್. ನೀನು ಏನು ಮಾಡುತ್ತಿದೆಯಾ. ವಾಟ್ ಆರ್ ಯು ಡೂಯಿಂಗ್. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ವಿಚ್. ವಿಚ್ ಅಂದರೆ ಯಾವುದು. ವಿಚ್ ಕಲರ್ ಡು ಯು ಲೈಕ್. ನಿನಗೆ ಯಾವ ಬಣ್ಣ ಇಷ್ಟ ಇದೆ. ನಿನಗೆ ಯಾವ ಬಣ್ಣ ಇಷ್ಟ ಇದೆ ಅಂತ ಹೇಳಲಿಕ್ಕೆ ವಿಚ್ ಕಲರ್ ಡು ಯು ಲೈಕ್. ನಿನಗೆ ಯಾವ ಬಣ್ಣ ಇಷ್ಟ ಇದೆ ಅಂತ ಹೇಳಲಿಕ್ಕೆ ವಿಚ್ ಕಲರ್ ಡು ಯು ಲೈಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ವಿಚ್ ಈಸ್ ಯುವರ್ ಬ್ಯಾಗ್. ನಿನ್ನ ಬ್ಯಾಗ್ ಯಾವುದು ಇದೆ. ನಿನ್ನ ಬ್ಯಾಗ್ ಯಾವುದು ಇದೆ ಅಂತ ಹೇಳಲಿಕ್ಕೆ ವಿಚ್ ಈಸ್ ಯುವರ್ ಬ್ಯಾಗ್ ಅಂತೀವಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ವೇರ್. ವೇರ್ ಅಂದರೆ ಎಲ್ಲಿ. ವೇರ್ ಈಸ್ ಯುವರ್ ಹೌಸ್. ನಿನ್ನ ಮನೆಯಲ್ಲಿದೆ. ನಿನ್ನ ಮನೆಯಲ್ಲಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ವೇರ್ ಈಸ್ ಯುವರ್ ಹೌಸ್. ವೇರ್ ಈಸ್ ಯುವರ್ ಹೌಸ್. ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್. ನೀನು ಎಲ್ಲಿ ಹೋಗುತ್ತಿದೆಯಾ. ವೇರ್ ಆರ್ ಯು ಗೋಯಿಂಗ್. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ವೈ. ವೈ ಅಂದರೆ ಏಕೆ ಅಥವಾ ಯಾಕೆ ಅಂತ ಮೀನಿಂಗ್ ಕೊಡುತ್ತೆ. ವೈ ಡಿಡ್ ಯು ಕಮ್ ಹಿಯರ್. ನೀನು ಇಲ್ಲಿಗೆ ಯಾಕೆ ಬಂದೆ ಅಥವಾ ನೀನು ಇಲ್ಲಿಗೆ ಏಕೆ ಬಂದೆ ಅಂತ ಹೇಳಲಿಕ್ಕೆ ವೈ ಡಿಡ್ ಯು ಕಮ್ ಹಿಯರ್ ಅಂತೀವಿ. ವೈ ಆರ್ ಯು ಕ್ರೈಂಗ್. ವೈ ಆರ್ ಯು ಕ್ರೈಂಗ್. ನೀನು ಯಾಕೆ ಅಳುತ್ತಿದೆಯಾ. ವೈ ಆರ್ ಯು ಕ್ರೈಂಗ್. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ವೆನ್. ವೆನ್ ಅಂದರೆ ಯಾವಾಗ. ವೆನ್ ಈಸ್ ಯುವರ್ ಬರ್ತ್ಡೇ. ನಿನ್ನ ಹುಟ್ಟು ಹಬ್ಬ ಯಾವಾಗ ಇದೆ. ವೆನ್ ಈಸ್ ಯುವರ್ ಬರ್ತ್ಡೇ. ವೆನ್ ಡಿಡ್ ಯು ವೇಕ್ ಅಪ್. ನೀನು ಯಾವಾಗ ಎದ್ದೆ. ವೆನ್ ಡಿಡ್ ಯು ವೇಕ್ ಅಪ್. ನೀನು ಯಾವಾಗ ಎದ್ದೆ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಫಾರ್ ಹೂಮ್. ಫಾರ್ ಹೂಮ್ ಅಂದರೆ ಯಾರಿಗೋಸ್ಕರ ಅಥವಾ ಯಾರ ಸಲುವಾಗಿ ಅಂತ ಹೇಳಲಿಕ್ಕೆ ಫಾರ್ ಹೂಮನ್ನು ಬಳಸಿ ಸೆಂಟೆನ್ಸಸ್ ಮಾಡಿ ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಫಾರ್ ಹೂಮ್ ಈಸ್ ದಿಸ್ ಗಿಫ್ಟ್. ಈ ಉಡುಗೊರೆ ಯಾರಿಗೋಸ್ಕರ ಇದೆ ಅಥವಾ ಈ ಉಡುಗೊರೆ ಯಾರ ಸಲುವಾಗಿ ಇದೆ ಅಂತ ಹೇಳಲಿಕ್ಕೆ ಫಾರ್ ಹೂಮ್ ಈಸ್ ದಿಸ್ ಗಿಫ್ಟ್ ಅಂತೀವಿ. ಫಾರ್ ಹೂಮ್ ಆರ್ ಯು ವೇಟಿಂಗ್. ಫಾರ್ ಹೂಮ್ ಆರ್ ಯು ವೇಟಿಂಗ್. ನೀನು ಯಾರಿಗೋಸ್ಕರ ಕಾಯುತ್ತಿದೆಯಾ. ಫಾರ್ ಹೂಮ್ ಆರ್ ಯು ವೇಟಿಂಗ್. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ವಿತ್ ಹೂಮ್. ವಿತ್ ಹೂಮ್ ಅಂದರೆ ಯಾರ ಜೊತೆ. ವಿತ್ ಹೂಮ್ ಮೀನ್ಸ್ ಯಾರ ಜೊತೆ.
ವಿತ್ ಹೂಮನ್ನು ಬಳಸಿ ಸೆಂಟೆನ್ಸಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಕ್ವಶನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ನೋಡಿ. ವಿತ್ ಹೂಮ್ ಡೂ ಐ ಲರ್ನ್ ಇಂಗ್ಲೀಷ್. ವಿತ್ ಹೂಮ್ ಡೂ ಐ ಲರ್ನ್ ಇಂಗ್ಲೀಷ್. ನಾನು ಯಾರ ಜೊತೆ ಇಂಗ್ಲೀಷ್ ಕಲಿಯುತ್ತೇನೆ, ನಾನು ಯಾರ ಜೊತೆ ಇಂಗ್ಲೀಷ್ ಕಲಿಯುತ್ತೇನೆ ಅಂತ ಹೇಳಲಿಕ್ಕೆ ವಿತ್ ಹೂಮ್ ಡೂ ಐ ಲರ್ನ್ ಇಂಗ್ಲೀಷ್. ವಿತ್ ಹೂಮ್ ಶುಡ್ ಐ ಸ್ಪೀಕ್. ವಿತ್ ಹೂಮ್ ಶುಡ್ ಐ ಸ್ಪೀಕ್. ನಾನು ಯಾರ ಜೊತೆ ಮಾತಾಡಬೇಕು, ನಾನು ಯಾರ ಜೊತೆ ಮಾತನಾಡಬೇಕು ಅಂತ ಹೇಳಲಿಕ್ಕೆ ವಿತ್ ಹೂಮ್ ಶುಡ್ ಐ ಸ್ಪೀಕ್ ಅಂತೀವಿ. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ಹೌ. ಹೌ ಅಂದರೆ ಹೇಗೆ. ಹೌ ಮೀನ್ಸ್ ಹೇಗೆ. ಹೌ ಆರ್ ಯು, ಮೋಸ್ಟ್ ಕಾಮನ್ ಕ್ವೆಶನ್ ಇದೆ. ಹೌ ಆರ್ ಯು ಅಂತ ಕೇಳ್ತೀವಿ. ನೀನು ಹೇಗಿದ್ದೀಯಾ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಹೌ ಆರ್ ಯು ಅಂತೀವಿ. ಹೌ ವಾಸ್ ಯುವರ್ ಡೇ. ನಿನ್ನ ದಿನ ಹೇಗಿತ್ತು. ಹೌ ವಾಸ್ ಯುವರ್ ಡೇ. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ಹೌ ಮಚ್. ಹೌ ಮಚ್ ಅಂದರೆ ಎಷ್ಟು ಅಂತ ಮೀನಿಂಗ್ ಬರುತ್ತೆ. ಹೌ ಮಚ್ ಮೀನ್ಸ್ ಎಷ್ಟು. ಇದು ಅನ್ಕೌಂಟೇಬಲ್ ಆಗಿರುತ್ತೆ. ಓಕೆ. ಹೌ ಮಚ್ ಮನಿ ಡು ಯು ನೀಡ್. ಹೌ ಮಚ್ ಮನಿ ಡು ಯು ನೀಡ್. ನಿನಗೆ ಎಷ್ಟು ಹಣ ಬೇಕು, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಹೌ ಮಚ್ ಮನಿ ಡು ಯು ನೀಡ್ ಅಥವಾ ಹೌ ಮಚ್ ಮನಿ ಡು ಯು ವಾಂಟ್ ಅನ್ನು ಹೇಳ್ಬೋದು. ಹೌ ಮಚ್ ಡಸ್ ದಿಸ್ ಕಾಸ್ಟ್. ಇದರ ಬೆಲೆ ಎಷ್ಟು. ಹೌ ಮಚ್ ಡಸ್ ದಿಸ್ ಕಾಸ್ಟ್. ಇದರ ಬೆಲೆ ಎಷ್ಟು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ಹೌ ಮೆನಿ. ಹೌ ಮೆನಿ ಅಂದರೆ ಎಷ್ಟು. ಹೌ ಮಚ್ ಮತ್ತು ಹೌ ಮೆನಿ ಕನ್ನಡದಲ್ಲಿ ಎಷ್ಟು ಅಂತ ಆಗುತ್ತೆ. ಬಟ್ ಹೌ ಮಚನ್ನು ನಾವು ಅನ್ಕೌಂಟೇಬಲಲ್ಲಿ ಯೂಸ್ ಮಾಡ್ತೀವಿ, ಎಣಿಕೆ ಆಗಲಾರ್ದಂತಲ್ಲಿ. ಹೌ ಮೆನಿ ಅಂದರೆ ಕೌಂಟೇಬಲ್ ಆಗಿರುತ್ತೆ, ನಂಬರ್ಸ್ ಇರುತ್ತೆ ನೋಡಿ. ಓಕೆ, ಎಕ್ಸಾಂಪಲ್ ನೋಡೋಣ. ಹೌ ಮೆನಿ ಫ್ರೆಂಡ್ಸ್ ಡೂ ಯು ಹ್ಯಾವ್. ನಿನಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ. ಅಥವಾ ಇದಕ್ಕೆ ನಾವು ಯಾವ ರೀತಿ ಆನ್ಸರ್ ಮಾಡ್ತೀವಿ, ಐ ಹ್ಯಾವ್ 2 ಫ್ರೆಂಡ್ಸ್. ನನಗೆ 2 ಫ್ರೆಂಡ್ಸ್ ಇದ್ದಾರೆ. ಓಕೆ, ಈ ರೀತಿ ನಾವು ಹೇಳ್ಬೋದು. ಇಲ್ಲಿ ಎಣಿಕೆ ಆಗುತ್ತೆ. ಓಕೆ, ಹೌ ಮೆನಿ. ನೆಕ್ಸ್ಟ್ ಎಕ್ಸಾಂಪಲ್, ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ. ನೀನು ಎಷ್ಟು ದಿನ ಇರುತ್ತಿ. ನೀನು ಎಷ್ಟು ದಿನ ಇರುತ್ತಿ ಅಂತ ಹೇಳಲಿಕ್ಕೆ ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ ಅಂತ ಹೇಳಿ ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ ಅಂತ ಹೇಳಬೇಕು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ ಹೌ ಲಾಂಗ್. ಹೌ ಲಾಂಗ್ ಮೀನ್ಸ್ ಎಷ್ಟು ಕಾಲ. ಹೌ ಲಾಂಗ್ ವಿಲ್ ಇಟ್ ಟೇಕ್. ಇದಕ್ಕೆ ಎಷ್ಟು ಕಾಲ ಬೇಕು ಅಥವಾ ಇದಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಲಿಕ್ಕೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂತೀವಿ. ಹೌ ಲಾಂಗ್ ಈಸ್ ದ ಮೂವಿ. ಸಿನಿಮಾ ಎಷ್ಟು ಸಮಯದ್ದು ಇದೆ, ಸಿನಿಮಾ ಎಷ್ಟು ಟೈಮ್ ಡ್ಯೂರೇಷನ್ದು ಇದೆ ಅಂತ ಹೇಳಲಿಕ್ಕೆ ಹೌ ಲಾಂಗ್ ಈಸ್ ದ ಮೂವಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಹೌ ಫಾರ್. ಹೌ ಫಾರ್ ಮೀನ್ಸ್ ಎಷ್ಟು ದೂರ. ಎಷ್ಟು ದೂರ ಅಂತ ಹೇಳಲಿಕ್ಕೆ ಹೌ ಫಾರನ್ನು ಬಳಸಬೇಕು. ಹೌ ಫಾರ್ ಈಸ್ ದ ಸ್ಕೂಲ್. ಹೌ ಫಾರ್ ಈಸ್ ದ ಸ್ಕೂಲ್. ಶಾಲೆ ಎಷ್ಟು ದೂರ ಇದೆ ಅಂತ ಹೇಳಲಿಕ್ಕೆ ಹೌ ಫಾರ್ ಈಸ್ ದ ಸ್ಕೂಲ್ ಅಂತೀವಿ. ಹೌ ಫಾರ್ ಈಸ್ ದ ರೈಲ್ವೆ ಸ್ಟೇಷನ್. ಹೌ ಫಾರ್ ಈಸ್ ದ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಎಷ್ಟು ದೂರದಲ್ಲಿದೆ. ಹೌ ಫಾರ್ ಈಸ್ ದ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ವರ್ಡ್ ಹೌ ಓಲ್ಡ್. ಹೌ ಓಲ್ಡ್ ಅಂದರೆ ಎಷ್ಟು ವಯಸ್ಸು. ಎಷ್ಟು ವಯಸ್ಸು ಅಂತ ಮೀನಿಂಗ್ ಬರುತ್ತೆ ಹೌ ಓಲ್ಡ್ ಅಂದರೆ. ಓಕೆ, ಹೌ ಓಲ್ಡ್ ಆರ್ ಯು. ನಿಮ್ಮ ವಯಸ್ಸು ಎಷ್ಟು ಅಥವಾ ನಿಮಗೆ ಎಷ್ಟು ವಯಸ್ಸು ಇದೆ ಅಂತ ಹೇಳಲಿಕ್ಕೆ ಹೌ ಓಲ್ಡ್ ಆರ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಈಸ್ ಯುವರ್ ಕಾರ್. ಹೌ ಓಲ್ಡ್ ಈಸ್ ಯುವರ್ ಕಾರ್. ನಿನ್ನ ಕಾರು ಎಷ್ಟು ಹಳೆಯದಿದೆ. ನಿನ್ನ ಕಾರು ಎಷ್ಟು ಹಳೆಯದು ಅಂತ ಹೇಳಲಿಕ್ಕೆ ಹೌ ಓಲ್ಡ್ ಈಸ್ ಯುವರ್ ಕಾರ್ ಅಂತೀವಿ. ಹೌ ಓಲ್ಡ್ ಈಸ್ ಯುವರ್ ಕಾರ್. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಮೇಲೆ ನೀವು ವಿಡಿಯೋನ ನೋಡ್ತಾ ಇದ್ದರೆ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರದ ವಿಡಿಯೋ ನಿಮಗೆ ಈ ಚಾನಲ್ ಮೇಲೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.